ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳನ್ನು ಎಲ್ಲ ಗಣ್ಯಮಾನ್ಯರಿಗೂ, ಅಧಿಕಾರಿ ವರ್ಗದವರಿಗೂ ಹಾಗೂ ಎಲ್ಲ ಮಂತ್ರ ಸಂಸ್ಥೆಯ ಸದಸ್ಯರುಗಳಿಗೂ ತಿಳಿಸುತ್ತಾ, ಮೊಟ್ಟ ಮೊದಲನೇದಾಗಿ ಡೈಟ್ ಬೆಳಗಾವಿಯ ಸಂಕ್ಷಿಪ್ತ ಪರಿಚಯ. ಸುಮಾರು 6171 ಜನರು ಇಲ್ಲಿ ಕಾರ್ಯನಿರತರಾಗಿದ್ದೇವೆ. ಹಾಗೆಯೇ ಮಕ್ಕಳ ಹಕ್ಕು ರಕ್ಷಣೆಯಲ್ಲಿ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಹಮ್ಮಿಕೊಂಡಂತಹ ಕಾರ್ಯಕ್ರಮಗಳಲ್ಲಿ ನಾವು ಪ್ರತಿ ಗ್ರಾಮ ಪಂಚಾಯತಿ ಸಭೆಯಲ್ಲಿ ಮಕ್ಕಳ ಗ್ರಾಮ ಸಭೆಯನ್ನು ಆಯೋಜನೆ ಮಾಡ್ತಾ ಇದ್ದು, ಮಕ್ಕಳ ಹಕ್ಕುಗಳ ಪುಸ್ತಕಗಳನ್ನು ಅವರಿಗೆ ಪರಿಚಯವನ್ನು ಮಾಡೋದರ ಜೊತೆಗೆ ವಿತರಣೆ ಕೂಡ ಮಾಡಲಾಗಿದೆ. ಮಕ್ಕಳ ಸಮಸ್ಯೆಗಳ ಕುರಿತು ಚರ್ಚಿಸಿ ಪರಿಹಾರಕ್ಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಪೋಕ್ಸೋ ತರಬೇತಿಯನ್ನು PAB ತರಬೇತಿಯ ಅಡಿಯಲ್ಲಿ 1789 ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹಾಗೂ 543 ಪ್ರೌಢಶಾಲಾ ಶಿಕ್ಷಕರಿಗೆ ನೀಡಲಾಗಿದೆ. ಜೊತೆಗೆ ಇಲಾಖೆಯ ಕ್ಷೇತ್ರ ಭೇಟಿ ಅಂತ ಬಂದಾಗ ಮಕ್ಕಳನ್ನು ಲೈಬ್ರರಿಗಳಿಗಿರ್ಬೋದು ಅಥವಾ ಆರಕ್ಷಕ ಠಾಣೆಗಳಿಗೆ, ಜೊತೆಗೆ ಸಂಗೊಳ್ಳಿ ರಾಯಣ್ಣನ ಶಿಲ್ಪವನ ಇದೆ, ಕಿತ್ತೂರು ಚೆನ್ನಮ್ಮನ ಕೋಟೆ ಮತ್ತು ಸಹಜ ನಾಗಲೋತಿ ಮಠ್ ವಿಜ್ಞಾನ ಕೇಂದ್ರ ಸದಾಶಿವನಗರ ಬೆಳಗಾವಿ ಇಲ್ಲಿಗೆ ಪರಿಚಯವನ್ನು ಮಾಡಿಸೋದ್ರ ಜೊತೆಗೆ ಈಗಾಗಲೇ ಚಿಕ್ಕೋಡಿಯವರು ಹೇಳಿದಂತೆ ಬೆಳಗಾವಿ ಜಿಲ್ಲೆ, ಚಿಕ್ಕೋಡಿ ಜಿಲ್ಲೆ ಜೊತೆಗೆ ಅಕ್ಕಪಕ್ಕದ ಜಿಲ್ಲೆಗಳ ಎಲ್ಲ ಶಾಲಾ ಮಕ್ಕಳಿಗೆ ಚಳಿಗಾಲದ ಅಧಿವೇಶನದ ವೀಕ್ಷಣೆಯನ್ನು ಮಾಡುವುದಕ್ಕಾಗಿ ಅವಕಾಶವನ್ನು ನೀಡಿದ್ದಾರೆ. ಜೊತೆಗೆ ಇನ್ನು ಬೆಳಗಿನ ಅವಧಿಯ ಪ್ರಾರ್ಥನಾ ಚಟುವಟಿಕೆಗಳು ಅಂತ ಬಂದಾಗ ಸುಮಾರು 6696 ಶಾಲೆಗಳಿಂದ 7771 ವಿದ್ಯಾರ್ಥಿಗಳು, ಸುಮಾರು 2000 ಅಬ್ಸರ್ವೇಷನ್ ಕೂಡ ನಮ್ಮದು ಕೌಂಟ್ ಆಗಿರುವಂಥದ್ದು ಮಾಡಿರುವಂಥದ್ದು. ಜೊತೆಗೆ ಈ ಒಂದು ಪ್ರಾರ್ಥನಾ ಚಟುವಟಿಕೆಗಳಿಂದ ಮಕ್ಕಳಲ್ಲಿ ಶಿಸ್ತಿನ ಬೆಳವಣಿಗೆ, ಏಕಾಗ್ರತೆ ಮತ್ತು ಮನಸ್ಸಿನ ಶಾಂತಿ, ಸಾಮಾಜಿಕ ಮತ್ತು ನೈತಿಕ ಮೌಲ್ಯಗಳ ಬೆಳವಣಿಗೆ, ನಾಯಕತ್ವ ಮತ್ತು ಆತ್ಮವಿಶ್ವಾಸದ ಹೆಚ್ಚಳ, ಜ್ಞಾನ ಮತ್ತು ಜಾಗೃತಿ, ಜೊತೆಗೆ ಭಾವನಾತ್ಮಕ ಬುದ್ಧಿಮತ್ತೆ ಹೆಚ್ಚಳ ಉಂಟಾಗಿರುವಂಥದ್ದು. ಜೊತೆಗೆ ಈ ಒಂದು ಪ್ರಾರ್ಥನಾವಧಿಯ ಚಟುವಟಿಕೆಗಳಿಂದ ಈಗಾಗಲೇ ತಿಳಿಸಿದಂತೆ ಮಕ್ಕಳ ಗೈರು ಹಾಜರಾಗುವಂತಹ ಸಂಖ್ಯೆ ಕಡಿಮೆಯಾಗಿದ್ದು ಹಾಜರಾತಿಯಲ್ಲಿ ಹೆಚ್ಚಳ ಉಂಟಾಗಿರುವಂಥದ್ದು. ಶಾಲೆಯಲ್ಲಿನ ಕಟ್ಟಕಡೆಯ ಮಗುವು ಕೂಡ ಇದನ್ನು ವೇದಿಕೆಯ ಒಂದು ಭಯವನ್ನು ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಈ ಒಂದು ಸಚೇತನ ಪ್ರಾರ್ಥನಾವಧಿಯ ಚಟುವಟಿಕೆಗಳು ಹಮ್ಮಿಕೊಳ್ಳಲಾಗ್ತಾ ಇರುವಂಥದ್ದು. ಇನ್ನು ಪೋಷಕರ ಸಬಲೀಕರಣ ಅಂತಂದಾಗ ಸಭೆಗಳನ್ನು ಇಲಾಖೆಯ ಆದೇಶ, ಶೈಕ್ಷಣಿಕ ಮಾರ್ಗದರ್ಶಿ ಅನ್ವಯ ನಾವು ಪೋಷಕರ ಸಭೆಗಳನ್ನು ಮಾಡೋರೊಟ್ಟಿಗೆ ನಮ್ಮ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕರ ಆದೇಶದನ್ವಯ 4ನೇ ಶನಿವಾರ ಕೂಡ ನಾವು ಪೋಷಕರ ಸಭೆಯನ್ನು ಮಾಡ್ತಾ ಇದ್ದೀವಿ. ಒಟ್ಟು 1491 ಸರ್ಕಾರಿ ಶಾಲೆಗಳಲ್ಲಿ 40,530 ಪೋಷಕರು ಇಲ್ಲಿಯವರೆಗೆ ಸದರಿ ಸಭೆಗಳಲ್ಲಿ ಹಾಜರಾಗಿದ್ದು, ಜೊತೆಗೆ ಮನೆಗಳಲ್ಲಿ ಓದುವ ಪರಿಸರವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಓದುವ ಮೂಲೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಜೊತೆಗೆ ಈಗಂತೂ SLC ಮಕ್ಕಳ ಒಂದು SLC ಫಲಿತಾಂಶ ಸುಧಾರಣೆಗೋಸ್ಕರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಡಿಯಲ್ಲಿ ಗ್ರಂಥಾಲಯಗಳ ಬಳಕೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಕೆಲವು ಶಾಲೆಗಳಲ್ಲಿ ಓದುವ ಮೂಲೆಗಳ ನಿಟ್ಟಿನಲ್ಲಿ ಗ್ರಂಥಾಲಯದಲ್ಲಿ ಮಕ್ಕಳು ಓದಿದಂತಹ ಪುಸ್ತಕಗಳಲ್ಲಿ ತಾವು ಓದಿದಂತಹ ವಿವರಣೆಯನ್ನು ರಿಜಿಸ್ಟರ್ನಲ್ಲಿ ಮೆನ್ಷನ್ ಮಾಡುವಂತಹ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜಿಲ್ಲಾ ನಾವೀನ್ಯತೆ ಅಂತ ಬಂದಾಗ ಈಗ ಒಂದು ತಿಂಗಳ ಹಿಂದೆ FLN ಮಕ್ಕಳ ಒಂದು ಮೌಲ್ಯಮಾಪನಕ್ಕಾಗಿ 2026-27ನೇ ಸಾಲಿಗೆ ಅನ್ವಯವಾಗುವಂತೆ FLN ಕಾರ್ಡ್ ತಯಾರಿಕೆಯ ಕಾರ್ಯಾಗಾರವನ್ನು ಡೈಟ್ ಹಂತದಲ್ಲಿ ಕೈಗೊಳ್ಳಲಾಯಿತು. ಜೊತೆಗೆ ಬೆಳಗಾವಿ ಗ್ರಾಮೀಣ ವಲಯದ ಹಿಂಡಲ್ಗ ಪ್ರೌಢಶಾಲೆಯ ಕುಮಾರ್ ಸಾಯಿ ನಿಂಗೋಜಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದಂತಹ 2025ನೇ ಸಾಲಿನ ನ್ಯಾಷನಲ್ ಲೆವೆಲ್ ಈಜು ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲೆಗೆ ಕೀರ್ತಿಯನ್ನು ತಂದಿರುವಂಥದ್ದು. ಜೊತೆಗೆ ಪರಾಕ್ ಒಂದು ಮೌಲ್ಯಮಾಪನದಲ್ಲಿ ರಾಜ್ಯದ ಒಂದು ಸಾಧನೆಗಿಂತಲೂ ಬೆಳಗಾವಿ ಜಿಲ್ಲೆಯ ಸಾಧನೆ 3, 6 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಕಂಡು ಬಂದಿರುವಂಥದ್ದು. ಜೊತೆಗೆ 9 ಮತ್ತು 10ನೇ ತರಗತಿಯ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಓದುತ್ತಿರುವಂತಹ ಚಿಕ್ಕೋಡಿ ಮತ್ತು ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಗಳನ್ನು ಒಳಗೊಂಡಂತೆ ಸುಮಾರು 57,000 ವಿದ್ಯಾರ್ಥಿಗಳು ಈ ವರ್ಷದ ಟ್ಯಾಲೆಂಟ್ ಸರ್ಚ್ ಎನ್ನುವಂತಹ ಒಂದು ಪರೀಕ್ಷೆಗೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಿದ್ದು, ಅದು ನಮ್ಮ ಜಿಲ್ಲಾ ಪಂಚಾಯಿತಿಯ ಆದೇಶದನ್ವಯ ಮಕ್ಕಳಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಭಯವನ್ನು ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಪರೀಕ್ಷೆಯನ್ನು ಕೈಗೊಂಡು ಅಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ 25,000, 15,000, 10,000 ರೂಪಾಯಿಗಳನ್ನು ಈ ಒಂದು ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಗಣ್ಯಮಾನ್ಯರಿಂದ ವಿತರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಜೊತೆಗೆ ಇನ್ನೊಂದು ನಿಶ್ಚಿತ ಠೇವಣಿ ಸರ್ಕಾರಿ ಶಾಲೆಗೆ ಹೊಸ ಜೀವ, ಇದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿರುವಂತಹ ಕಾರ್ಯಕ್ರಮ. ಸರ್ಕಾರಿ ಪ್ರಾಥಮಿಕ ಶಾಲೆ ಕರಿಕಟ್ಟಿ ಹಾಗೂ ಸರ್ಕಾರಿ ಪ್ರೌಢಶಾಲೆ ಕರಿಕಟ್ಟಿಯಲ್ಲಿ ಸುಮಾರು 5,20,121 ಪ್ರೌಢಶಾಲೆಯಲ್ಲಿ 7,48,000 ಪ್ರಾಥಮಿಕ ಶಾಲೆಯಲ್ಲಿ ಹಣ ಜಮೆಯಾಗಿರುವಂಥದ್ದು. ಇದರ ಮುಖ್ಯ ಉದ್ದೇಶ ಬಹುಶಃ ನಾವೆಲ್ಲರೂ ದೇಣಿಗೆಯನ್ನು ಅಥವಾ ಕಾಣಿಕೆಯನ್ನು ಕೊಡುವುದು ಖುಷಿ ಅಥವಾ ಸಂತೋಷದ ವಿಚಾರದಲ್ಲಿ. ಆದರೆ ಈ 2 ಶಾಲೆಗಳಲ್ಲಿ ಆ ಊರಿನಲ್ಲಿ ಹಿರಿಯರು
ತಂದೆ ತಾಯಿಗಳು ಅಥವಾ ಹಿರಿಯರು ನಿಧನರಾದಂತಹ ಸಂದರ್ಭದಲ್ಲಿ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಅವರು ಶಾಲೆಗೆ ಈ ಒಂದು ಹಣದ ದೇಣಿಗೆ ರೂಪದಲ್ಲಿ ತಾವು ಘೋಷಣೆಯನ್ನು ಮಾಡ್ತಾ ಇರುವಂಥದ್ದು ಮತ್ತು ಶಾಲೆ ಆ ಒಂದು ಹಣವನ್ನು ನೀಡುವಂಥದ್ದು 10,000 ಅಥವಾ ಅದಕ್ಕೂ ಮೇಲ್ಪಟ್ಟು ದೇಣಿಗೆಯನ್ನು ನೀಡಿದಂತಹವರ ಫೋಟೋಗಳನ್ನು ಶಾಲೆಗಳಲ್ಲಿ ನಾವು ಕಾಣಬಹುದು.